ಎರಡು ಸವಾಲುಗಳು ಎದುರಾದವು ನನಗೆ ಇದು ಅನುವಾದ ಮಾಡುವಾಗ. ಜರ್ಮನಿಲಿ ಇರೋ ಸಣ್ಣ ಊರಿನ ಸಂಸ್ಕೃತಿನ ಮತ್ತು ಜನಜೀವನನ ಇದು ಕಥಾವಸ್ತುಗೆ ಏನು ಧಕ್ಕೆ ಮಾಡದ ಹಾಗೆ ಕನ್ನಡದ ಓದುಗರಿಗೆ ಹೇಗೆ ಪರಿಚಯ ಮಾಡೋದು, ಮತ್ತು ಇನ್ನೊಂದು ವಿಷಯ, ಹೊಸ ವಸ್ತು ಅಥವಾ ಹೊಸ ಕಾನ್ಸೆಪ್ಟ್ಗಳನ್ನು ಯಾವುದು ಟಿಪ್ಪಣಿಗಳನ್ನು ನೀಡದಲೆ, ಅಂದರೆ ಒಂದು ರೀತಿ ಪೇಟ್ರನೈಸ್ ಮಾಡದ ರೀತಿ ಕತೆ ಹರಿವಿನಲ್ಲೇ ಅದು ಒಟ್ಟಾಗಿ ಬರಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದು ಎರಡು ಮುಖ್ಯ ಸವಾಲಾಗಿತ್ತು. ಬಂಜಗೆರೆ ಸರ್ ಅವರು ಮಾತಾಡ್ತಾ ಹೇಳಿದ್ರು, ಅನುವಾದ ಅನ್ನೋದು ನಮ್ಮ ಸಂವೇದನೆಗಳನ್ನ ಮಿತಿಯನ್ನು ದಾಟಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತ. ನನ್ನ ಅನುಭವನೂ ಹಾಗೆ ಆಗಿದೆ. ಈ ಕನ್ನಡ ಮತ್ತು ಜರ್ಮನ್ ಎರಡೂ ಭಾಷೆಗಳ ಬಗ್ಗೆ ಒಂದಿಷ್ಟು ಹೆಚ್ಚಾಗಿ ಅರ್ಥಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಅಂದರೆ ಅನುವಾದ ಮಾಡೋ ಪ್ರಕ್ರಿಯೆನಲ್ಲೇ ಎರಡೂ ಭಾಷೆಗಳ ಬಗ್ಗೆ ಹೊಸದನ್ನು ತಿಳ್ಕೊಂಡಿದ್ದೀನಿ. ಮತ್ತು ಅವರು ಒಂದು ಜರ್ಮನ್ ಕಲ್ಚರ್ ಅಥವಾ ಸಮಾಜದಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಸೇವನೆ ಬಗ್ಗೆನೂ ಮಾತಾಡಿದ್ರು. ಅದನ್ನು ನಾನು ಮೊದಲ ಬಾರಿಗೆ ಜರ್ಮನಿಗೆ ಹೋದಾಗ, ಅದು ಒಂದು ಸಣ್ಣ ಊರಿಗೆ ಹೋಗಿದ್ದೆ ನಾನು ಓದೋದಕ್ಕೆ. ಸೊ ಅಲ್ಲಿ ಇದೆಲ್ಲ ನಾನು ನೋಡಿರೋಂಥ ವಿಷಯಗಳೇ. ಸೊ ಹಾಗಾಗಿ ಕಾದಂಬರಿಯಲ್ಲಿ ಇರೋ ವಸ್ತುಗಳು ಅಲ್ಲಿ ಸಮಾಜದಲ್ಲಿ ಹೇಗೆ ನಡೆಯುತ್ತೋ ಅದಕ್ಕೆ ಸಮೀಪದಲ್ಲೇ ಇದೆ. ತೇಜಶ್ರೀ ಮೇಡಮ್ ಅವರು ತುಂಬ ಚೆನ್ನಾಗಿ ಪುಸ್ತಕ ಪರಿಚಯ ಮಾಡಿಕೊಡ್ತಾ ಶೀರ್ಷಿಕೆಯ ಬದಲಾವಣೆ ಬಗ್ಗೆ ಹೇಳಿದ್ರು. ಅದು ಅವ್ರು ಹೇಳಿದ ವಿವರಣೆ ಅದೇ ಅವ್ರ ಪಾಡ್ಕಾಸ್ಟಲ್ಲಿ ಕೇಳಿದೆ ಅಂತ ಹೇಳಿದ್ರಲ್ಲ, ಅದೇನಂತಂದರೆ, ಈಜು ಅನ್ನೋದು ನಮ್ಮ ಸಮಾಜದಲ್ಲಿ ಅಷ್ಟು ರಿಲೇಟ್ ಆಗಲ್ಲ. ತಕ್ಷಣ ಈಜು ಕೊಳಕ್ಕೆ ಹೋಗಿ ಈಜೋದು. ಅಂದರೆ ಈಗ ಅದರು ಚಿಕ್ಕೂರಲ್ಲಿ ಅಥವಾ ಹಳ್ಳಿಯಲ್ಲಿ ಬೆಳೆದವರಾಗಿದ್ದರೆ ಕೆರೆ ಅಥವಾ ಬಾವಿ ಇರುತ್ತೆ, ಯಾರು ಹೇಳ್ಕೊಡೋರು ಇರ್ತಾರೆ, ಈಜು ಕಲ್ತು ಬಿಡ್ತಾರೆ. ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡ ಸ್ಕೂಲ್ಗೆ ಹೋಗಿ ಈಗೀಗ ಹೊಸ ಶಾಲೆಗಳಿಗೆ ಹೋಗೋ ಮಕ್ಕಳಾದರೆ ಶಾಲೆಯಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಅಲ್ಲಿ ಕಲಿತಾರೆ. ನಾನು ಅದು ಹೇಗೋ ಎರಡರ ಮಧ್ಯ ಸಿಗಾಕೊಂಡು ನನಗೂ ಈಜು ಕಲಿಕೆ ಸಾಧ್ಯ ಆಗಲೇ ಇಲ್ಲ. ಹಾಗಾಗಿ ಈ ಪುಸ್ತಕ ಅನುವಾದ ಮಾಡಿ ಪ್ರಕಟ ಆದಮೇಲೆ ನನಗೆ ಆ ಈಜು ಅನ್ನೋದು ಹೇಗಿರುತ್ತೆ, ನೀರಲ್ಲಿ ಬಿದ್ದರೆ ಅನುಭವ ಹೇಗಿರುತ್ತೆ ಅನ್ನೋದಕ್ಕೆ ಬೇಕು ಅಂತ ಹೋಗಿ ಸೇರಿಕೊಂಡು, ವಯಸ್ಕರಿಗಾಗಿ ಒಂದು ಈಜು ತರಬೇತಿಗೆ ಸೇರಿಕೊಂಡು 1 ತಿಂಗಳು ಈಜು ಕಲ್ತ್ಬಿಟ್ಟು ಆಮೇಲೆ ಇಲ್ಲಿ ಬಂದಿದ್ದೀನಿ. ಮತ್ತೆ ಮೇಡಮ್ ಅವರು ಒಂದು ಉದಾಹರಣೆ ಕೊಟ್ಟರು. ಅದನ್ನ ಬಹಳ ಸೂಕ್ಷ್ಮವಾಗಿ ಓದಿ ಹೇಳಿದ್ದಾರೆ. ನನಗದು ತುಂಬಾ ಖುಷಿ ಆಯ್ತು. ನಾನು ಅದೊಂದು ಸಾಲಿನ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೆ. ಅದನ್ನ ಅವರು ಹಿಡಿದು ಹೇಳಿದ್ದಾರೆ. ಅದು ಏನಂತಂದ್ರೆ, ವಿಕ್ಟೋರ್ ಅನ್ನೋದು ಹ್ರಸ್ವನ ದೀರ್ಘನ ಅಂತ ಟಿಲ್ಡಾ ಕೇಳ್ತಾಳೆ. ಅದು ಜರ್ಮನ್ ನಲ್ಲಿ ಹೇಗಿರೋದು ಅಂದ್ರೆ ಮೇಡಮ್, ವಿಕ್ಟೋರ್ ಅನ್ನೋ ಸ್ಪೆಲ್ಲಿಂಗ್ ನ ಸಿ ಮತ್ತೆ ಕೆ ಎರಡೂ ಬಳಸಿ ಬರೀತಾರೆ. ಅದನ್ನ ಅವಳು ಇಸ್ ಇಟ್ ವಿಕ್ಟರ್ ವಿತ್ ಅ ಕೆ ಆರ್ ಅ ಸಿ ಅಂತ ಕೇಳ್ತಾಳೆ. ಅದನ್ನ ನಾನು ಕನ್ನಡಕ್ಕೆ ತರುವಾಗ ಹಾಗೆ ಮಾಡ್ಕೊಂಡೆ. ಸೊ ಬಂಜಗೆರೆ ಸರ್ ಮತ್ತು ತೇಜಶ್ರೀ ಮೇಡಮ್ ಇಬ್ರು ಒಳ್ಳೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ. ಸರ್ ಮತ್ತು ಮೇಡಮ್ ಇಬ್ರಿಗೂ ಧನ್ಯವಾದಗಳು. ಮತ್ತು ಗೋತೆ ಇನ್ಸ್ಟಿಟ್ಯೂಟ್ ಅವರು ಡಾಕ್ಟರ್ ಮಿಶಾಲ್ ಹೈನ್ಸ್ಟ್ ಅವರು ಹೇಳಿದ ಹಾಗೆ ಪುಸ್ತಕಕ್ಕೆ ಬಹಳ ಬೆಂಬಲವಾಗಿ ನಿಂತಿದ್ದಾರೆ. ನಾನು ಇದೇ ಬೆಂಗಳೂರಿನ ಗೋತೆ ಇನ್ಸ್ಟಿಟ್ಯೂಟ್ನಲ್ಲೇ ಸರಿಯಾಗಿ 10 ವರ್ಷದ ಹಿಂದೆ ಮೊದಲ ಜರ್ಮನ್ ಪದ ಕಲ್ತಿದ್ದು. ಈಗ ಅವರ ಬೆಂಬಲದಲ್ಲಿ ಈ ಪುಸ್ತಕ ಬರ್ತಾ ಇದೆ. Also herzlichen Dank an Herr Michael Heinz und das Goethe-Institut für die freundliche Unterstützung. ಮತ್ತೆ ಹಿರಿಯ ಲೇಖಕರಾದ ಅಶುತೋಷ್ ಜಿ ಮತ್ತು ವಿಕ್ರಮ್ ವಿಸಾಜಿ ಸರ್ ಇಲ್ಲಿದ್ದಾರೆ. ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿರೋದು ಬಹಳ ಖುಷಿ ಆಗ್ತಿದೆ. ಹಾಗೂ ಇವತ್ತು ಪುಸ್ತಕ ಬಿಡುಗಡೆ ಆಗ್ತಿರೋ ಕಾರ್ತಿಕ್ ಅವರ ಪುಸ್ತಕ ಬಿಡುಗಡೆ ಆಗ್ತಿರೋದು ಜೊತೆಗೆ ತುಂಬಾ ಸಂತೋಷ. ಕಾರ್ತಿಕ್ ಅವ್ರಿಗೂ ಅಭಿನಂದನೆಗಳು. ಈ ಪುಸ್ತಕದ ಆಯ್ಕೆ ಬಗ್ಗೆ 2 ಮಾತಲ್ಲಿ ಹೇಳ್ತೀನಿ. ಇದು ನನಗೆ ಈ ಅವಕಾಶ ಬಂದಿದ್ದು ಪೂರಾ ಆಕಸ್ಮಿಕ. ವಸುಧೇಂದ್ರ ಸರ್ 1-2 ಬಾರಿ ಹೀಗೆ ಸಿಕ್ಕಿ ಯುರೋಪಿಗೆ ಬರ್ತೀನಿ ಅಂತ ಹೇಳಿದ್ರು. ನಾವು ಖಂಡಿತ ಮನೆಗೆ ಬನ್ನಿ ಸರ್ ಅಂತ ಹೇಳಿದ್ವಿ. ಅವರು ಅದನ್ನ ಒಪ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ಹೀಗೆ ಮಾತಾಡುವಾಗ ನಾನು ಜರ್ಮನ್ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಹೀಗೆ ಏನೋ ಚರ್ಚೆ ಮಾಡುವಾಗ ಯಾಕೆ ಮಾಡಬಾರ್ದು ಅಂತ ಕೇಳಿದ್ರು. ಅದೆಲ್ಲ ಒಟ್ಟುಗೂಡಿ ಈಗ ನಾವು ಸ್ತ್ರೀ ಪ್ರಧಾನ ಕಾದಂಬರಿ ಆಯ್ಕೆ ಮಾಡ್ಕೋಬೇಕು, 200 ಪುಟಗಳ ಒಳಗೆ ಇರಬೇಕು ಅಂತ ವಸು ಸರ್ ಹೇಳಿದ್ರು. ಮತ್ತೆ ಯಾವ್ದಾದ್ರು 5 ವರ್ಷದ ಒಳಗಿರೋ ಕೃತಿನ ತಗೋಬೇಕು, ಕಂಟೆಂಪ್ರರಿ ನಾವೆಲ್ ತಗೋಬೇಕು ಅಂತ. ಹಾಗಾಗಿ ನಾವು 2 ತಿಂಗಳ ಕಾರ್ಯ ನಾನು ನನ್ನ ಸ್ನೇಹಿತರನ್ನೆಲ್ಲ ಕೇಳಿ ಬೇರೆ ಬೇರೆ ಕಡೆಯಿಂದ ಒಂದಿಷ್ಟು ಕಲೆಕ್ಟ್ ಮಾಡಿ
ಕೊನೆಗೆ ಈ ಪುಸ್ತಕನ ಆಯ್ಕೆ ಮಾಡಿಕೊಂಡೆ. ಅದರ ಒಂದು ಸ್ಯಾಂಪಲ್ ಅನುವಾದ ಎಲ್ಲ ಮಾಡಿ ವಸು ಸರಿಗೆ ತೋರಿಸಿ ಅವರು ಅದಕ್ಕೆ ಓಕೆ ಹೇಳಿದ್ಮೇಲೆ ಅದನ್ನ ಆಯ್ಕೆ ಮಾಡ್ಕೊಂಡ್ವಿ. ಅದೇನಂತಂದ್ರೆ ನಾವು ಅದನ್ನ ಬಿಡುಗಡೆಗೆ ಮುಂಚೆನೆ ಆಯ್ಕೆ ಮಾಡ್ಕೊಂಡಿದ್ವಿ. ಏಪ್ರಿಲ್ 23ರಲ್ಲಿ ಪುಸ್ತಕ ಬಿಡುಗಡೆ ಆಯ್ತು. ನಾವು ಮಾರ್ಚಲ್ಲೇ ಇದನ್ನೆಲ್ಲ ಫೈನಲೈಸ್ ಮಾಡಿ ಇದೇ ಮಾಡೋದು ಅಂತಿತ್ತು. ಆ ಪುಸ್ತಕ ಬಿಡುಗಡೆ ಆಗಿ ಕೆಲವೇ ತಿಂಗಳಲ್ಲಿ ಈಗ ಅದು ನಂಬರ್ 1 ಬೆಸ್ಟ್ ಸೆಲ್ಲರ್ ಆಗೋಯ್ತು. ಅದನ್ನ ನಾವು ಊಹಿಸಿರ್ಲಿಲ್ಲ. ಕತೆ ಚೆನ್ನಾಗಿದೆ ಅಂತ ನಾವು ಈಗ ಇವತ್ತಿಗೂ ಅದು ನಂಬರ್ 1 ಟಾಪ್ ಚಾರ್ಟ್ ಅಲ್ಲೇ ಇದೆ. ಜರ್ಮನಿಯಲ್ಲಿ ಬೆಸ್ಟ್ ಸೆಲ್ಲಿಂಗ್ ನಾವೆಲ್ ಅದು ಇವತ್ತು ಪ್ರಸ್ತುತ. ಮತ್ತೆ ಒಂದೆರಡು ಸವಾಲುಗಳು ಎದುರಾದ್ವು ನನಗೆ ಇದು ಅನುವಾದ ಮಾಡುವಾಗ. ಜರ್ಮನಿಲಿ ಇರೋ ಸಣ್ಣ ಊರಿನ ಸಂಸ್ಕೃತಿನ ಮತ್ತು ಜನಜೀವನನ ಇದು ಕಥಾವಸ್ತುಗೆ ಏನು ಧಕ್ಕೆ ಮಾಡದ ಹಾಗೆ ಕನ್ನಡದ ಓದುಗರಿಗೆ ಹೇಗೆ ಪರಿಚಯ ಮಾಡೋದು, ಮತ್ತೆ ಇನ್ನೊಂದು ವಿಷಯ, ಹೊಸ ವಸ್ತು ಅಥವಾ ಹೊಸ ಕಾನ್ಸೆಪ್ಟ್ಗಳನ್ನ ಯಾವುದು ಟಿಪ್ಪಣಿಗಳನ್ನು ನೀಡದಲೆ, ಅಂದ್ರೆ ಒಂದು ರೀತಿ ಪೇಟ್ರನೈಸ್ ಮಾಡದ ರೀತಿ ಕತೆ ಹರಿವಿನಲ್ಲೇ ಅದು ಒಟ್ಟಾಗಿ ಬರಬೇಕು. ಅದನ್ನ ಹೇಗ್ ಮಾಡೋದು ಅನ್ನೋದು 2 ಮುಖ್ಯ ಸವಾಲಾಗಿತ್ತು. ಈಗ ಆದಷ್ಟು ಮೂಲ ಲೇಖಕಿ ಹೇಗೆ ಬರ್ದಿದಾರೋ ಅದೇ ರೀತಿ ಒಂದ್ ಸ್ವಲ್ಪ ಫಾರಿನೈಸ್ ಮಾಡಿಕೊಂಡು ಅದಕ್ಕೆ ಅವ್ರು ಬರ್ದಿರೋ ಸ್ಟೈಲಿಗೆ ಧಕ್ಕೆ ಆಗದ ಹಾಗೆ, ಜೊತೆಗೆ ಕನ್ನಡದ ಓದುಗರಿಗೂ ಒಂದು ತುಂಬಾ ಅಪರಿಚಿತ ಅನಿಸ್ದ ಹಾಗೆ ಕಥಾವಸ್ತುನ ಹಾಗೆ ಮಾಡೋ ಸಮತೋಲನ ಕಾಯ್ದುಕೊಂಡು ಅನುವಾದ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ವಸು ಸರ್ ನಂಗೆ ಸಜೆಸ್ಟ್ ಮಾಡಿಲ್ದೇ ಇದ್ರೆ ನನ್ನ ಪಾಡಿಗೆ ನಾನು ಕನ್ನಡ ಸಾಹಿತ್ಯ ಈ ಕಡೆ ಜರ್ಮನ್ ಸಾಹಿತ್ಯ ಓದ್ಕೊಂಡು ಇದ್ಬಿಡ್ತಾ ಇದ್ನೇನೋ. ಅದೆರಡೂ ಒಟ್ಟಿಗೆ ಒಂದು ಬೆಸುಗೆ ಹಾಕೋ ಕಾರ್ಯನ ವಸು ಸರ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ನಾನು. ಈ ಪುಸ್ತಕ ಕೈಗೂಡಿದ್ದಕ್ಕೆ ಅವರೇ ಮುಖ್ಯ ಕಾರಣ. ಜೊತೆಗೆ ಚಂದ ಪುಸ್ತಕ ಅವ್ರು ಹೇಳಿದ ಹಾಗೆ 26 ಅನುವಾದ ಪ್ರಕಾಶನ ಮಾಡ್ಕೊಂಡು ಬಂದಿದ್ದೆ. ನಾನು ಬಹಳ ಪುಸ್ತಕಗಳನ್ನ ಓದಿ ಮೆಚ್ಕೊಂಡು ಬಂದಿದ್ದೀನಿ. ಚಂದ ಪುಸ್ತಕ ನನ್ನ ಪುಸ್ತಕನ ಹೊರತರ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಚಾರ ಆಗಿದೆ. ಹಾಗೆ ಮುಖಪುಟನ ಬಹಳ ಚೆನ್ನಾಗಿ ಶ್ವೇತಾ ಆಡುಕಳ ಅವರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಿರೂಪಣೆ ಮಾಡ್ತಿರೋ ಅರುಣ್ ಅಂಚೆ ಅವರೇ ಲೇಔಟ್ ಡಿಸೈನ್ ಮಾಡಿ ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಹಾಗೂ ರವೀಂದ್ರ ಮಾವಖಂಡ ಅವರು ಕರಡು ತಿದ್ದಿದ್ದಾರೆ. ಇವರೆಲ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಇಲ್ದಲೆ ಮನೆಯವರ ಸಹಕಾರ ಇಲ್ಲದೆ ಇದ್ರೆ ನಾನೊಂದು ಫುಲ್ ಟೈಮ್ PhD ಜಾಬ್ ಮಾಡಿಕೊಂಡು ಜೊತೆಗೆ ಒಂದು ಪುಸ್ತಕ ಅನುವಾದ ಮಾಡೋದು, ಅದು ಇಷ್ಟು ಕಡಿಮೆ ಸಮಯದಲ್ಲಿ ಈಗ ನಾವು 1.5 ವರ್ಷದಿಂದ ಮಾತಾಡ್ಕೊಂಡಿದ್ದಷ್ಟೇ ಮಾಡಬೇಕು ಅಂತ, ಅಷ್ಟು ಬೇಗ ಪುಸ್ತಕ ಕೈಗೂಡಿದೆ ಅನ್ನೋದು ಬಹಳ ಸಂತೋಷ. ಹಾಗೆ ನಮ್ಮ ಮನೆಯವರೆಲ್ರಿಗೂ ತುಂಬಾ ಧನ್ಯವಾದಗಳು. ಇನ್ನೊಂದು ವಿಶೇಷವಾಗಿ ಹೇಳಬೇಕು, ಬುಕ್ ಬ್ರಹ್ಮ ಅವರಿಗೆ ಧನ್ಯವಾದಗಳು. ಯಾಕಂದ್ರೆ ಅನಿವಾಸಿ ಕನ್ನಡಿಗರಿಗೆ ಈ ರೀತಿ ಕಾರ್ಯಕ್ರಮಗಳನ್ನ ಲೈವ್ ಆಗಿ ತೋರಿಸ್ತಾರೆ. ಸೊ ನಾವು ಅಲ್ಲೇ ಕೂತ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಏನೇನು ಕಾರ್ಯಕ್ರಮ ನಡೆಯುತ್ತೋ, ಸಮಯ ಯಾವಾಗ ಸಿಗುತ್ತೋ ಅವಾಗೆಲ್ಲ ನೋಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳು. ಮತ್ತೆ ಕೊನೆಯದಾಗಿ ನಿಮ್ಮೆಲ್ಲ ಓದುಗರು ಮತ್ತು ನಿಮ್ಮ ಪುಸ್ತಕ ಪ್ರೀತಿಗೆ ಬಹಳ ಧನ್ಯವಾದಗಳು. ಬಂದಿದ್ದಕ್ಕೆ ಧನ್ಯವಾದಗಳು.